ಆಯ್ತಮ್ಮ, ನಾನು ಹೇಳ್ತೀನಿ ಅವ್ರಿಗೆ. ನಾವು ಗಂಡು ಮಲ್ಪಿ ನಾವು ಅಂದ್ರಿ ನಾವು ನಮ್ಗೆ ಯಾರು ಸಪೋರ್ಟ್ ಸರಿಯಾಗುತ್ತೆ, ಏನಾಗಲ್ಲ. ಹೋಮ್ ಮಿನಿಸ್ಟರ್ ಹೇಳಿದ್ರಲ್ಲ ಮಾಡ್ತಾರೆ. ಅಲ್ಲ, ನೀವು ಸಾಹೇಬ್ರು ಫೋನ್ ಮಾಡಿರ್ತಾರೆ ಇಲ್ಲಿ ಸುಮ್ಮನೆ ಈ ಸಾಹೇಬ್ರಿಗೆ ಕೊಟ್ಟಿರಲ್ಲ ರೆಕ್ವಿಷನ್ ಎಲ್ಲ ಅವ್ರು ಏನು ಮಾಡಿರ್ತಾರೆ. ಹೊಲ ಮಾರಿನ್ರಿ ನಾ 4 ವರ್ಷ ಆತ್ರಿ. ಹೊಲ ಮಾರಿ 3 ವರ್ಷ ಆತ್ರಿ. ಹೊಲ ಮಾರಿ ರೊಕ್ಕ ಕೊಟ್ಟೇನ್ರಿ. ಪಲಾಟ್ ಕೊಡ್ತಂತ ನನಗೆ ಮೋಸ ಮಾಡ್ಯಾರಿ. ಹೊಸಪೇಟೆ ಕರಿಯಾಪ್ರಿ, ಬಡಿಸೆಟ್ಟಿ ಸತ್ಯಪ್ಪ ರೀ, ಕಣದಾಳ್ ರಾಯಬಾಗ್ ತಾಲೂಕು ಕಣದಾಳ್ ರೀ. ನಾವು ಹೊಲ ಬೇರೆದವ್ರಿಗೆ ಮಾಡೀನಿ ರೀ. ಹೊಲ ಬೇರೆದವ್ರಿಗೆ ಮಾಡೀನಿ ಸರ್. ಹೊಲ ಬೇರೆದವ್ರಿಗೆ ಮಾಡೀನಿ. ಅದ್ರ ರೊಕ್ಕ ಬ್ಯಾಂಕ್ನಾಗ ಇಟ್ಕೊಂಡು ಇಟ್ಕೊತೇನೆ ರೀ. ನಾ ಇವ್ರು ಬಡಿಸೆಟ್ಟಿ ಸತ್ಯಪ್ಪ ರೀ ಮತ್ತು ಹೊಸಪೇಟೆ ಕರಿಯಪ್ಪ ಬಂದ್ ಕೇಸ್ ನನ್ನ ಕಡೆ ರೊಕ್ಕ ಹೋದ ಕೇಸ್ ಪ್ಲಾಟ್ ಕೊಡ್ತೀವಿ. ನಂದು ಪ್ಲಾಟ್ ಐತಿ, ಪ್ಲಾಟ್ ಕೊಡ್ತಾನೆ ಅಂದ್ರೆ ಹೊಸಪೇಟೆ ಕರಿಯಪ್ಪ ರೀ. 6,50,000 ರೂಪಾಯಿ ಹೋದಾನ ರೀ ಸರ್. ಕಂಪ್ಲೇಂಟ್ ಕೊಟ್ಟೇನಿ ಸರ್. ಹಾರಿಗೇರಿ ಪೊಲೀಸ್ ಸ್ಟೇಷನ್ದಾಗ ಕಂಪ್ಲೇಂಟ್ ಕೊಟ್ಟಿನಿ. ಅವ್ರು ಕೇರ್ ತೊಗೊಂತಿರ್ಲಿ. 15 ದಿವಸ ಆತ್ರಿ ಕೊಟ್ಟು. ಮಾನ್ಯ 26 ದಿವಸ ಹೋಗಿನ್ರಿ. ಕಂಪ್ಲೇಂಟ್ ತೊಗೊಲಿಲ್ಲ ರೀ ಅವ್ರು. ನಮ್ಮ ರೊಕ್ಕ ತೊಗೊಂಡು 2023 ತೊಗೊಂಡ ಸರ್. ಕೊಡ್ತಾನೆ ಅಂತ ಹೇಳ್ತಾರೆ. ಕೊಡ್ತಾನೆ ಅಂತಾರೆ ರೀ. ಕೊಟ್ಟಿಲ್ಲ ಸರ್. ಅದಕ್ಕೆ ನಮ್ಗೆ ಈ ಸಾತು ಸಾಯಿ ಪರಿಸ್ಥಿತಿ ಬಂದು ಇರಾಮ ಬಗದ ಗೃಹ ಸಚಿವರಿಗೆ ಒಂದು ಲೆಟರ್ ಕೊಡಕ್ಕೆ ಬಂದೆ ಸರ್. ಸಚಿವರು ನಾವು ಮಾಡಿಕೊಡ್ತಂತ ಪೊಲೀಸರಿಗೆ ಹೇಳ್ತಂತ ಅದಾವ. ಹೊಲ ಮಾರಿ ರೊಕ್ಕ ಕೊಟ್ಟಿದ್ರು ಸರ್. ನಮಗೆ ಅನ್ಯಾಯ ಆಗೈತೆ ರೀ. ಅದು ನ್ಯಾಯ ದೊರಕಿಸ್ಕೊಟ್ಟೈತೆ. ದಬಾಳಿಕೆ ಮಾಡತ್ತಾರೆ. ಜೀವ ಬೆದರಿಕೆ ಕೊಡತ್ತಾರೆ. ನಾವು ಜೀವ ಬೆದರಿಕೆ ಹಾಕತ್ತಾರೆ ಸರ್. ನಮ್ಗೆ ಅಂದ್ರೆ ಇವು ಕುಣ್ಸಲ್ ಮಕ್ಕಳದಾರ ಇವರು ಇವ್ನ ಕೊಂದ್ ಬಿಡ್ನತ್ತೆ ಹೆಂಗ್ಲಿ ಹಾಕ್ರಿ. 6,50,000 ನಾನು ಹೆಂತಿ 2 ಎಕರೆ ಐತ್ರಿ. 2 ಎಕರೆ ಎಲ್ಲ ಮಾರೀನಿ ಸರ್. ಓರಿ ಇಲ್ರಿ, ಅದ್ರ ಕೇರ ಮಾಡ್ಲಿಲ್ರಿ. ಅವ್ರು ಏನು ರೊಕ್ಕ ಕೊಡತ್ತಾರೆ ಆಮೇಲೆ ನಾವು ನೋಡಕ್ಕೆ. ಹಾಂ ರೀ, ಹಾರಿಗೇರಿ ಪೊಲೀಸ್ PS ಇರಲಿ. ಮಾಳಪ್ಪ ಪೂಜಾರಿ ನಮಗೆ ಕರ್ಸೋ ಅವ್ರು ನಮ್ಮನ್ನು ಪೈಲಿ ಕರ್ಸ್ತಾಯಿದ್ರಿ. ಅವ್ರು ಹೋಗೋ ಸಂತಿಗೆ ಅವ್ರು ಬರ್ತಾರೆ ರೀ. ನಮಗೇನು ಅದು ಆಗಲಿಲ್ಲ ರೀ. ನಂತರ ನಾವು ಗಪ್ ಕೂತಿದ್ವಿ. ಮಾಳಪ್ಪ ಪೂಜಾರಿ. ಹೌದು ಸರ್. ಹಾಂ, ನಾನು ಹೇಳ್ತೀರಿ. ನನ್ನ ಮಗ ಒಬ್ಬ ಚಲೋದಾನ ರೀ. ಇವನು ಹಾಸ್ಟೆಲ್ ಫೀ ತುಂಬಾಕ್ರೆ ಹಾಕಿಲ್ಲ ಸರ್. ನನಗೆ ಅಟಿಕ್ಯಾಟ್ ಸಹ ತೊಗೊಂಡು 50% ತೊಗೊಂಡ್ರಿ. ಇರೋದು 2 ಎಕರೆ ಹೊಲ ಮಾರಿ ಏನು ಮಾಡೋರು ರೀ. ನಮಗೆ ಭಾಳ ಅನ್ಯಾಯ ಆಗಿತ್ತು ಸರ್. 3 ವರ್ಷ ಸರ್. ನನಗೆ ನ್ಯಾಯ ಒದಗಿಸ್ಕೊಡ್ಬೇಕು ಸರ್. ಎಲ್ಲಪ್ಪ ಗುರುಪಾದ್ ನಾಯ್ಕ ಸರ್. 2022 ಹೊಲ ಮಾಡೈತ್ರಿ. ಅವ್ರು 2023 ರೊಕ್ಕ ಇಸ್ಕೊಂಡಾರ. ಮನಿಗೆ ಬಂದು ರೊಕ್ಕ ಇಸ್ಕೊಂಡು ನಾವು ಕೊಡದಾಗಿದ್ದು ರೀ. ಅವರ ಮನಿಗೆ ಬಂದು ರೊಕ್ಕ ಇಸ್ಕೊಂಡು ಹೋಗ್ಯಾರ. ನಾವು ಪ್ಲಾಟ್ ಕುಣಿಸ್ಕೊಡ್ತೀವಿ, ರೊಕ್ಕ ಇಟ್ಕೊಂಡು ಏನು ಮಾಡ್ತೀರಿ ನಾವು ಕುಣಿಸ್ಕೊಡ್ತೇವೆ ಅಂತ ಹೇಳಿ ನಡುವಾಗಿ ಅವರ ಬಂದು ರೊಕ್ಕ ಇಸ್ಕೊಂಡು ಹೋಗ್ಯಾರ ರೀ. ಅವ್ರ ಸತ್ಯಪ್ಪ, ಬಡಸೆಟ್ಟಿ, ಕರಿಯಪ್ಪ, ಹೊಸಪೇಟೆ ರೀ. ಕೇಳಕ್ಕೆ ಹೋಗತ್ಲಿಲ್ಲ. ಏನು ಮಾಡ್ತೀವಿ ಮಾಡ್ಕೊ ಹೋಗನತ್ತಾರ ರೀ. ನಮ್ಗೆ ರೀ ನಾವು ಕೊಡಂಗಿಲ್ಲ. ನಾವು ಏನು ಮಾಡ್ತೀವಿ ಮಾಡ್ಕೊ ಹೋಗ್ರಿ ಅನ್ನತ್ತಾರ. ನಾವು ಇದನ್ನ ಕೇಳಿದ್ವಿ ರೀ. ನಮ್ಗೆ ಏನಾರು ನ್ಯಾಯ ದೌರ್ಸ್ಕೊಡ್ರಿ, ರೊಕ್ಕ ಹೋಗ್ಯಾವ್ರಿ ನಮ್ಮವ್ರಿ ಪ್ಲಾಟ್ ಹೆಸರು ನಾವು ಮಾಡ್ಕೊಂಡು ತೊಗೊಂಡಾರೈತಿ ಹೇಳಿದ್ವಿ ರೀ. ಅವ್ರಿಗೆ 6 ಲಕ್ಷ ರೂಪಾಯಿ ಕೊಟ್ಟೇವ್ರಿ. ಅದ ಹೊಲ ರೀ ಮಾರಿದ ರೊಕ್ಕನ ಅವ್ರ ತೊಗೊಂಡಾರ್ರಿ. ಹೊಲ ರೀ 18 ಹಂಗೆ ಹೋಗಿತ್ತು ರೀ. 1 ಎಕರೆ ನಮಗೆ 36 ಲಕ್ಷ ರೂಪಾಯಿ ಬಂದಿದ್ದು. ದೀನೇ ಬೇರೆ ಇತ್ತು. ನಮ್ಮ ದೀನೇ ಹರ್ಕೊಂಡ್ವಿ ರೀ. ಉಳ್ಕಿದ ರೊಕ್ಕ ಎಲ್ಲ ಅವ್ರ ತೊಗೊಂಡಾರ್ರಿ. 6 ಲಕ್ಷ ರೂಪಾಯಿ ಉಳ್ದಿದ್ರು. ನಾವು ಬ್ಯಾಂಕಿಗೆ ಇಟ್ಕೊಬೇಕಂತಿದ್ರು. ಅವರ ಮನೆಗೆ ಬಂದು ಎಸ್ಕೊಂಡು ಹೋಗ್ಯಾರ. ಅವ್ರು ಪೊಲೀಸರು ಕೇಳತ್ಲಿನಾರ ಇಂದು ಬೇರೆ ನಾಳೆ ಬೇರೆ ನಮ್ಗೆ 1 ವಾರ ಎಡ್ತಾಕ್ಸ್ಯಾರ. 5-6 ತಿಂಗಳಿಂದ ಕಂಪ್ಲೇಂಟ್ ಕೊಡಿದ್ರು. ಮನೆ ರವಿವಾರ ಅವರು ಕಂಪ್ಲೇಂಟ್ ಕೊಡೋಕೆ ತೊಗೊಲಿಲ್ಲ. ನೀವು ಅರ್ಜಿ ಬರೆದು ಕೊಡು ಅಂತಾರೆ ನಮ್ಗೆ. ಅವ್ರು ಅರ್ಜಿ ಅವರ ಆ್ಯಕ್ಚುಲಿ ಬರೆದು ಕೊಡ್ಬೇಕು ಸರಿ. ನಾವು ಬರೆದು ಕೊಡ್ಬೇಕಂತ ಹೇಳ್ತಾರೆ ಅವರು. ಏನಾರ ಕೇಳತ್ಲೇನ ಅವ್ರಿಗೆ ಹೇಳಿ ಬಂದಿರಿ. ಅವ್ರಿಗೆ ಹೇಳಿ ಬಂದಿರಿ ನೀವು ಕಂಪ್ಲೇಂಟ್ ಕೊಡಕ್ಕೆ. ಅವ್ರ ಮ್ಯಾಗ ನೀವು ಕಂಪ್ಲೇಂಟ್ ಕೊಡ್ದೆ ಅವ್ರಿಗೆ ಹೇಳಿದ್ರಿ ಅಂತ ಕೇಳ್ತಾರೆ ನಮ್ಗೆ. ಅಂದ್ರೆ ಈಗ ನಡುವಾಗಿ ಏನು ರೊಕ್ಕ ಇಸ್ಕೊಂಡು ಹೋಗ್ಯಾರಲ್ಲ ರೀ. ಅವ್ರಿಗೆ ಹೇಳಿ ಬಂದಿರಿ ಅಂತ ಕೇಳ್ತಾರೆ ನಮ್ಮನವ್ರು. ಏನಾರ ಮಾಡಿ ನಮ್ಗೆ ಒಟ್ಟು ಇದು ಹೆಲ್ಪ್ ಮಾಡಿರಿ. ನಿಮ್ಮಿಂದ ಒಂದು ಸ್ವಲ್ಪ ಪುಣ್ಯರೇ ಹತ್ತದ. ಈಗ ಬಂದಿರವ್ರಿ. ಅವ್ರಿ ನಾವು ಮಾಡ್ತೀವಿ ಅಂತ ಹೇಳ್ಯಾರ ಕೆಲಸ. ಅವ್ರು ನಾವು ಇಲ್ಲಿ ಕೆಲಸ ಹೋಗೋಬತ್ತೆ ಇಲ್ಲಿಂದ ಹೋಗಂಗಿಲ್ಲ ರೀ ನಾವು. ಅಂದ್ರೆ ಅವ್ರಿಗೆ ಲೆಟರ್ ಕೊಡ್ಬೇಕಂತ 3 ದಿವಸ ಆತು ಬಂದ್ರಿ. ನೀನು ಅಧಿವೇಶನದಾಗ ನೀವು ಒಂದು ಸಂಚಾನ 2 ಗಂಟೆ ತನಕ ಕೂತವ್ರಿ ನಾವು ಅಲ್ಲಿ ವಿಧಾನಸೌಧ ಮುಂದೆ. 2 ಗಂಟೆ ತನಕ ಕೂತವ್ರಿ ನಾವು. ಯಾರು ಕೇರ್ ಮಾಡಿಲ್ರಿ ನಮ್ಗೆ. ನಮ್ಮ ಹೆಸರು ಬಾಳವ ಯಲ್ಲಪ್ಪ ನಾಯ್ಕ ರೀ. ನಮಗೆ ಯಾರು ಏನು ಸಪೋರ್ಟ್ ಇಲ್ರಿ. ನಾವು ಲವ್ ಮ್ಯಾರೇಜ್ ಮದುವೆ ಆದದ್ರಿ.